ಜಿಗಿತಾ ಇದ್ದಾನೆ ಚಪ್ಪಲ್ ಬಿಟ್ಟು. ಇಲ್ಲಿಂದ ಬಿದ್ದರೆ ಏನಿಲ್ಲ ಫ್ರೆಂಡ್ಸ್, ಆದ್ರೂ ಬೀಳ್ತೀನಿ ಅಂತ ಹೋಗ್ತಾ ಇದ್ದಾನೆ. ಬೀಳಲಿ ಫ್ರೆಂಡ್ಸ್, ನೋಡ್ತಾ ಇದ್ದೀನಿ, ವೀಡಿಯೋ ಮಾಡ್ತಾ ಇದ್ದೀನಿ. ಅವನ ಅಕಸ್ಮಾತ್ ಇದ್ದರೆ ಅವನೇ ಅಪ್ಲೋಡ್ ಮಾಡ್ತಾನೆ, ಇಲ್ಲಾರ ನಾನು ಅಪ್ಲೋಡ್ ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ಲಾಗ್ ಬಂದು ಟ್ರೆಕ್ಕಿಂಗ್ ಲಾಗ್ ಆಗಿರುತ್ತೆ. ನೈಟೆಲ್ಲ ಪಾರ್ಟಿ ಮಾಡಿ ಮಲಗಿದಾಗ 3 ಗಂಟೆ ಆಗಿತ್ತು. ಈಗ 9 ಗಂಟೆಗೆ ಎದ್ದಿದ್ದೀವಿ. ನನ್ನ ಫ್ರೆಂಡ್ ಅಂತ ಇನ್ನು ಮಲ್ಕೊಂಡೆ, ಅವನು ಎದ್ದೇ ಇಲ್ಲ. ಅವ್ನು ಹೇಳಿಸ್ಕೊಂಡು ಇವಾಗ ನಾನು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ. ಫುಲ್ ವಿಡಿಯೋ ನೋಡಿ, ಸಾಕಾಗಿರುತ್ತೆ ಆ್ಯಕ್ಚುಲಿ. ಇದರ ಮೇಲೆ ಟೈಮ್ ಆಯಿತು. 5 minutes later. ನೋಡಿ, ಬೆಟ್ಟದ ಮೇಲೆ ಕಾರ್ ಹೋಗುತ್ತೆ ಅಂತ ಕೇಳ್ತಾನೆ ಲೋಫರ್ ಮಗ ಬೆಳಗ್ಗೆನೆ. ನೈಟ್ ಹತ್ಬಿಡೋಣ ಮಗ, ಹೋಗ್ಬಿಡೋಣ ಮಗ ಅಂತ. ಇವಾಗ ನೋಡಿದ್ರೆ ಬೆಟ್ಟದ ಮೇಲೆ ಕಾರ್ ಹೋಗುತ್ತಾ, ಅಲ್ಲಿ ಗಂಟೆ ಹೋಗ್ಬೇಕಾ ಅಂತ ಅವನೇ. ಇಂಥವ್ರು ನಂಬ್ಕೊಂಡು ನಾವು ಟ್ರೆಕ್ಕಿಂಗ್ ಮಾಡ್ತೀವಿ ಅಂತ ಗೊತ್ತೀವಲ್ಲ ಅವನು. ಅಷ್ಟೇ ನಮ್ಮ ಕತೆ ಬಿಡಿ. ಅಲ್ಲಿ ಗಂಟೆ ಯಾವ ಕಾರ್ ಹೋಗುತ್ತಾ? ಯಾವ ಕಾರ್ ಹೋಗಲ್ಲ, ಏನೂ ಹೋಗಲ್ಲ. A few moments later. ಫೈನಲಿ ನಮ್ಮ ಹುಡುಗ ಟ್ರೆಕ್ಕಿಂಗ್ ಮಾಡೋಕೆ ಒಪ್ಕೊಂಡವನೇ. ಇನ್ನೇ ಬೆಟ್ಟ ಹತ್ತಿಸ್ತಾನಂತೆ ಫ್ರೆಂಡ್ಸ್. ನಾನು ಡೈಲಿ ಕಂಬ ಹತ್ತಿದ್ದೆ, ನನಗೆ ಬೇಜಾರಾಗಿದೆ. ಮತ್ತು ಬೆಟ್ಟ ಹತ್ತಿಸಕ್ಕೆ ಬೇರೆ ಕರ್ಕೊಂಡ್ಬಂದು ಅಲ್ಲ, ಅಪರೂಪಕ್ಕೆ ಒಂದ್ಸಲ ಬರ್ತೀವಿ ಊರಿಗೆ. ಬಂದಾಗ ಒಳ್ಳೆ ವ್ಯೂ, ಒಳ್ಳೆ ವೆದರು, ಒಳ್ಳೆ ನೇಚರು ಎಲ್ಲ ಎಂಜಾಯ್ ಮಾಡಬೇಕು ಅಲ್ವಾ? ಈಗ ಫುಲ್ ವೀಡಿಯೋ ಹಾಕ್ತೀನಿ ನೋಡಿ, ಬೆಟ್ಟ ಮೇಲೆ ಹೋದ್ಮೇಲೆ ಸಕ್ಕತ್ತಾಗಿರೋದು ಆ್ಯಕ್ಚುಲಿ. ಲೆಟ್ಸ್ ಕಮ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಫ್ ರೋಡು. ಬಟ್ ಬೈಕ್ ಹೋಗುತ್ತೆ ಒಂದು ಸ್ವಲ್ಪ ದೂರ. ಬಟ್ ಬೈಕ್ ತಂದಿಲ್ಲ, ಕಾರ್ ತಂದಿರೋದು. ಬಟ್ ಈ ಕಾರ್ ಆಗಲ್ಲ. ನೆಕ್ಸ್ಟು ನನ್ನ ಕಾರ್ ಬರುತ್ತೆ, ಯಾವಾಗ ಹತ್ತಿಸ್ತೀನಿ ಕಾರ್ನ. ಈ ಕಡೆ ಫ್ರೆಂಡ್ಸ್ ಕಾಫಿ ಬೇಕಂತೆ ನಮಗೆ. ಕಾಫಿ ಕುಡಿಯೋರು ಸವಾಸ ಮಾಡೋದು ಇದೆ ಗೋಳುಗುರು. ನಮ್ಮನೆ ನಾವು ಕಾಫಿ ಟೀ ಕುಡಿಯೋರು, ಅದಕ್ಕೆ ನಮ್ಮ ಮನೇಲಿ ಏನೂ ಇಟ್ಟಿಲ್ಲ. ಕಾಫಿ ಟೀ ಮಾಡೋಕ್ಕೆ ಏನೂ ಇಟ್ಟಿಲ್ಲ. ಹಿಂಗೆ ಅವರ ಫ್ರೆಂಡ್ಸ್ ಫೈನಲ್ ಹತ್ತಾ ಇದ್ವಿ. ಅವರಂದು ಫುಲ್ ಸುಸ್ತಾಗ್ಬಿಟ್ಟು ಅಲ್ಲೇ, ಇನ್ನೂ 100 ಮೀಟ್ರ್ ಬಿಡಲಿಲ್ಲ, ಸುಸ್ತಾಗ್ಬಿಟ್ಟು ಅಲ್ಲಿ. ಕಾಫಿ ಬೇಕಂತ ಎನರ್ಜಿಗೆ. ನೋಡಿ ಫ್ರೆಂಡ್ಸ್, ಮೊನ್ನೆ ಬಂದು ಫೋಟೋಶೂಟ್ ಎಲ್ಲ ಮಾಡಿದ್ರಲ್ವ, ಇದೇ ಪ್ಲೇಸ್ ಅಂತೆ. ನಮಗೂ ಗೊತ್ತಿಲ್ಲ, ಏನೋ ಅಲ್ಲಿ ಅಂತ ಹೇಳ್ತಿದ್ದಾನೆ. ಹೋಗ್ತಾ ಇದ್ದೀವಿ. ಜಸ್ಟ್ ನಮ್ಮ ಮನೆಯಿಂದ ಒಂದು 200 ಮೀಟರ್ ಅಷ್ಟೇ ಬರೋದು. ಮನೆ ಕಾಣಿಸುತ್ತೆ ಇಲ್ಲಿಗೆ? ಇಲ್ಲಿ ಕಾಣಿಸ್ತಿಲ್ಲ ಫ್ರೆಂಡ್ಸ್, ಮೇಲೆ ಹೋಗೋಣ ನೋಡೋಣ. ಟ್ಯಾಂಕ್ ಅದೇ ಮನೆ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ವಾಕ್ ಮಾಡ್ಕೊಂಡು. ಸುಸ್ತಾಗಿಬಿಟ್ಟಿದ್ದೀವಿ. ಮೊನ್ನೆ ನಾವು ಫೋಟೋಶೂಟ್ ಮಾಡಿದ ಪ್ಲೇಸ್ ಇದು. ನನ್ನ ಬೈಕ್ನಿಂದ ಇಲ್ಲಿ ಹಾಕೊಂಡಿದ್ದು. ಇಲ್ಲಿ ಹಾಕ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿ. ವೆದರ್ ನೋಡಿ ಹೆಂಗೆ ಕಾಣ್ತದೆ ಬ್ಯಾಕ್ ಸೈಡು. ಸುತ್ತ ಬೆಟ್ಟ. ಯಾರು ಸುಸ್ತಾಗ್ಬಿಟ್ಟು ಅಲ್ಲೇ ಇಲ್ಲಿಗೇನೆ. ಬಾಗುರು ಇನ್ನೂ ಆಯ್ತು, ಮುಂದೆ ಹೋಗ್ಬೇಕು. ಸರಿಯಾ ಬಾರಪ್ಪ, ಇನ್ನೂ ಮುಂದೆ ಇದೆ ಬೇಜಾನು. ಇನ್ನೂ ಮುಂದೆ ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿಂದ ಇನ್ನೂ ಮುಂದೆ ಹೋದರೆ ಒಂದು ದೊಡ್ಡ ಬೆಟ್ಟ ಕಾಣುತ್ತೆ. ಅದಂತೂ ಸಕ್ಕತ್ತಾಗಿರುತ್ತೆ. ಇನ್ನು ತೋರಿಸ್ತೀನಿ ಬನ್ನಿ, ಮಸ್ತಾಗಿ ಹಂಗಿದೆ ಇದು. ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿ ನಾನು ಆ್ಯಕ್ಚುಲಿ ನಾವು ಬೆಂಗಳೂರು ಬರೋಕ್ಕೆ ಮುಂಚೆ ಊರಲ್ಲೇ ಇದ್ದಿದ್ದು. ನನಗೆ ಎವ್ರಿ ಮಾರ್ನಿಂಗ್ ಇಲ್ಲಿ ಬರ್ತಿದ್ದೆ ನಾನು. ಇಲ್ಲಿ ಬಂದು ಆಡ್ಕೊಂಡು ಹೋಗ್ತಿದ್ದೆ. ಈಗ ಬೆಂಗಳೂರು ಬಂದಮೇಲೆ ಫುಲ್ ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ. ಅದು ಇಂಥ ಸವಾಸ ಮಾಡಿದ್ಮೇಲಂತೂ ದೊಡ್ಡ ಸೋಂಬೇರಿನೇ. ಎಲ್ಲಿ ಕರೆದು ಬರಲ್ರು, ಬರೀ ಕೆಲಸ ಅಂತಿರ್ತಾರೆ. ಅದಕ್ಕೆ ಜೊತೆ ನೈಟ್ ಎಂಜಾಯ್ ಮಾಡ್ತೀವಿ ನಾವು ಜಾಸ್ತಿ. ಬನ್ನಿ ಇವಾಗ ನಾನು ಮುಂದೆ ತೋರಿಸ್ತೀನಿ. ರೀಚ್ ಆದ್ವಿ. ಇನ್ನೊಂದು 100 ಮೀಟ್ರ್ ಹೋಗ್ಬೇಕಷ್ಟೇ. ಹುಡುಗಂತ ಕಾಣಿಸ್ತಾನಿಲ್ಲ, ಅಲ್ಲಿ ಬರ್ತಾವನೆ. ಮೊದಲೆಲ್ಲ ರೋಡ್ ಇತ್ತು, ಈಗ ಯಾರು ಜಾಸ್ತಿ ಓಡಾಡ್ತಾ ಇಲ್ಲ. ಹಂಗಾಗಿ ಈ ರೋಡೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಬ್ಲ್ಯಾಕ್ ಹಂಗೈತೆ. ಒಂದು ಫೈನಲಿ ಬಾಗುರು ಬೇಗ. ಅವನು ಕಾಫಿ ಸಿಕ್ಕಾಬಿಟ್ಟು ಬಿಡ್ತಾನೆ. ಅವ್ನು ಕಾಫಿ ಕುಡಿದ್ರೆ ಎನರ್ಜಿ. ಇವತ್ತು ನಮ್ಮ ಜೊತೆ ಬಂದಾಗ ಅವ್ನು ಕಾಫಿ ಟೀ ಕೊಡ್ಸಲ್ಲ, ಅದು ಪ್ರಶ್ನೆ ಬೇರೆ ಬಿಡಿ.
ಯಾಕಂದರೆ ನಮ್ಮ ಮನೇಲಿ ಕಾಫಿ ಟೀ ಮಾಡಲ್ಲ, ನಾವು ಕುಡಿಯೋಲ್ಲ, ನಮ್ಮ ಮನೇಲಿ ಯಾರು ಕುಡಿಯೋದು ಇಲ್ಲ. ಮುಂದೆ ಗೈಸ್ ನಾವು ಆ ಕಲ್ಲ ಹತ್ರ ಹೋಗ್ಬೇಕಂತ ಬಂದಿದ್ದು, ಫೈನಲ್ ಕಲ್ಲ ಹತ್ರ ಬಂದ್ವಿ. ಗಾಳಿಂದು ಸಖತ್ತಾಗಿದೆ ನೇಚರ್ ನೋಡಿ ಹಿಂದೆಗಡೆ ಅಂತ. ಹೆಂಗೆ ಇಲ್ಲೇ ಕಾಮರ ಬಂದ್ಬಿಟ್ಟಿದ್ದೀವಿ. ಭಾಳ ಸುಸ್ತಾಗೋಯ್ತು. ಅವ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಗೊತ್ತಾನೆ. ಅಷ್ಟೊಂದು ಬಂದ್ಬಿಟ್ಟು ಒಂದು 100 ಮೀಟರ್ ಇದೆ ಅಷ್ಟೇ. ಯಾವುದೋ ಗುಹೆ ಇದೆ ಕೆಳಗಡೆ. ಇದು ನೋಡಿ ಹೆಂಗೆ ಕಾಣಿಸುತ್ತೆ. ಅವಂತೂ ಫುಲ್ ತಟ್ಟದ. ಓ ಇಲ್ಲಪ್ಪ ನಮ್ಮ ಫ್ರೆಂಡ್ಸ್ ಸೀತಾಫಲ ಬರೀ ಇದೆ ಇಲ್ಲಿ. ಮಾಮ್ ಸೀತಾಫಲ ಇದೆ ಮಾಮ್, ಅದು ಆಮೇಲೆ ಕಿತ್ಕೊಳ್ಳೋಣ ಬಾ. ಹೋಯ್ತಾ ಇದು ಸೀತಾಫಲ ಇದೆ ಫ್ರೆಂಡ್ಸ್. ಹೆಂಗಿದೆ ಫುಲ್ಲು ಗುಹೆ ಫ್ರೆಂಡ್ಸ್. ಬಂದ್ವಿ ಹೆಂಗಿದೆ ಫುಲ್ ಗುಹೆ ಥರ ಇದೆ. ಗುಹೆ ಅಂತ ಫುಲ್ಲು ಸುಸ್ತಾಗಿ ಮಲ್ಕೊಂಡೆ ಬಿಟ್ಟ ಅಷ್ಟೇ. ಅದಕ್ಕೆ ಹೇಳೋದು ಚೆನ್ನಾಗಿ ತಿನ್ರಪ್ಪ ಅಂತ. ಬರೀ ವೆಜ್ ತಿನ್ಕೊಂಡು ಹೇಳ್ತಾರೆ. ಇನ್ನು ಈ ಕಮ್ಮಿಗೆ ಹೋಗ್ಬೇಕು, ಈ ಕಮ್ಮಿಗೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಕಮ್ಮಿಗೆ ಓದಿಸ್ತೀನಿ. ಇನ್ನು ಈ ಕಮ್ಮಿಗೆ ಹೋಗೋದು ತುಂಬ ಇದೆ. ಹಿಂಗೆ ಒಂದು ರೌಂಡ್ ಬಂದರೆ ಮತ್ತೆ ಎರಡು ಹೋಗ್ಬೋದು. ನಾವು ಜಮಾನ್ದಲ್ಲಿ ಬಂದು ಒಳ್ಳೆ ಪೋಸ್ ಕೊಡ್ತಿದ್ವಿ. ಯಾವ ಥರ ಪೋಸ್ ಗೊತ್ತಾ? ಹಿಂಗೆ ಕಲ್ಲು ಹಿಡ್ಕೊಂಡಿರ್ತಾರ, ಮಗ ಫೋಟೋ ತೆಗಿ ಮಗ ಅಂತಿದ್ವಿ. ನೋಡಿ ಫುಲ್ ಮುಲ್ಕೊಂಡೇ ಬಿಟ್ಟ ಸುಸ್ತಾಗಿ. ಇನ್ನು ಈ ಕಮ್ಮಿಲಿ ಹೋದ್ರೆ ಇನ್ನೂ ಚೆನ್ನಾಗಿರ್ತವೆ ಇವು. ಈ ಕಮ್ಮಿಲಿ ಮತ್ತೆ ಹೋಗ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಯಾರೋ ಬೆಟ್ಟದ ಮೇಲೆ ಸೀತಾಫಲ ಮರ ಇಟ್ಟಿದ್ದಾರೆ. ಮರ ಇಟ್ಟಿಲ್ಲಪ್ಪ, ಅದು ಹೆಂಗ್ ಗೊತ್ತಾ, ಈ ಪಕ್ಷಿಗಳು ಬರ್ತಾವಲ್ಲ ಅದು ತಿಂದು ಅದು ಬೀಜದಲ್ಲಿ ಹಾಕಿರ್ತಾವ, ಅದು ಇಟ್ಟಿರೋದು. ಓಕೆ, ಪಕ್ಷಿ ಇಟ್ಟಿರೋದಕ್ಕೆ ನಮಗೆ ಆಹಾರ ಆಗಿದೆ. ನಮಗೂ ಹೊಟ್ಟೆ ತುಂಬ ಹಸುವಾಗಿದೆ, ತುಂಬ ಸುಸ್ತಾಗಿದ್ದೀವಿ. ಹಣ್ಣು ತಿಂದು ಸ್ವಲ್ಪ ಎನರ್ಜಿ ತೊಗೊಳ್ತೀವಿ. ಮತ್ತೆ ಹುಡ್ಕೋಕೆ ಹೋಗಿದ್ದೀನಿ ಇವನು ಏನು ಸಿಗುತ್ತೆ ಅಂತ. ಇನ್ನೊಂದು ಗಿಡ ಇದೆಯಂತೆ ಫ್ರೆಂಡ್ಸ್ ಅಲ್ಲಿ, ಅದು ಕೇಳಕ್ಕೆ ಹೋಗ್ತಿದ್ದಾನೆ. ಕಿತ್ಕೊಂಬರ್ಲಿ, ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ. ಅವ್ನು ಕಿತ್ಕೊಂಬರೋಕ್ಕೆ ನಾನು ತಿನ್ನೋದಕ್ಕೆ. ಫ್ರೆಂಡ್ಸ್ ಇಲ್ಲಿ ಆನೆ ಇದಾವಂತೆ, ಬಟ್ ಬೆಟ್ಟದ ಮೇಲ್ಗಡೆ ಆನೆ ಬರಲ್ಲ ಅಂತ ಒಂದು ಧೈರ್ಯ. ಇವರು ಅಕ್ಕಪಕ್ಕ ಆನೆ ಇದಾವಂತೆ. ನೈಟಲ್ಲಿ ಚಿಕ್ಕ ರೋಡ್ ಹೋದ್ರೆ ಆನೆ ಭಯ. ಫ್ರೆಂಡ್ಸ್ ಫೈನಲಿ ಇಬ್ಬರಿಗೂ ಒಂದೊಂದು ಕಿತ್ಕೊಂಡು ಬಂದ. ಈಗ ಇಬ್ಬರು ತಿಂದು ಮತ್ತೆ ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಬೇಕು. ಸಾಕು ಬಾ. ನಮ್ಮಂಗೆ ಬೇರೆ ಯಾರಾದರೂ ಬಂದರೆ ಅವ್ರಿಗೂ ಸ್ವಲ್ಪ ಎನರ್ಜಿ ಇರಲಿ ಬಾ. ಜಿಗಿತಾ ಇದ್ದಾನೆ ಚಪ್ಪಲ್ ಬಿಟ್ಟು. ಇಲ್ಲಿಂದ ಬಿದ್ದರೆ ಏನಿಲ್ಲ ಫ್ರೆಂಡ್ಸ್, ಆದ್ರೂ ಬೀಳ್ತೀನಿ ಅಂತ ಹೋಗ್ತಾ ಇದ್ದಾನೆ. ಬೀಳಲಿ ಫ್ರೆಂಡ್ಸ್, ನೋಡ್ತಾ ಇದ್ದೀನಿ, ವೀಡಿಯೋ ಮಾಡ್ತಾ ಇದ್ದೀನಿ. ಅವನ ಅಕಸ್ಮಾತ್ ಇದ್ದರೆ ಅವನೇ ಅಪ್ಲೋಡ್ ಮಾಡ್ತಾನೆ, ಇಲ್ಲಾರ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್ ಹೆಂಗಿದೆ. ನನ್ನ ಚಪ್ಪಲಿ ಜಾರುತ್ತೆ, ಸ್ಲಿಪ್ ಆಗಿದೆ, ಯಾಕಂದ್ರೆ ಹೋಗ್ತಿಲ್ಲ. ಅವನು ಚಪ್ಪಲಿ ಬಿಟ್ಟು ಹೋಗ್ತಾ ಇದ್ದಾನೆ. ಇಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತೀನಿ ಸಾಕು. ಬಾ, ಎನರ್ಜಿ ವೇಸ್ಟು. ಅಲ್ಲಿಂದ ಕೈ ಕೊಡು, ಹೇಳ್ಕೊಳ್ತೀನಿ. ಬರೋ. ಜಾರದ್ರೆ ಸೀದಾ ಕೆಳಕೋಗ್ಬಿಡ್ತೀವಿ. ಫೈನಲಿ ಬಂದೆ ಗಾಯ್ಸ್, ಒಳ್ಳೆ ಹುಡುಗರು ಕಣ. ಅಂತೂ ಫೈನಲಿ ಬಂದ. ವಿಡಿಯೋ ಅವನೇ ಅಪ್ಲೋಡ್ ಮಾಡ್ತಾನೆ. ನೋಡಿ ಫ್ರೆಂಡ್ಸ್ ಹೇಗಿದೆ ವ್ಯೂ, ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ನಾನು ಮಗರು ಮೇಲೆ ಹೋಗ್ತೀವಿ. ಸಖತ್ತಾಗಿದೆ ಆ್ಯಕ್ಚುಲಿ.
ಮಾಮ್ ಇಲ್ಲಿ ಸೀತಾಫಲ ಇದೆ ನೋಡು ಮಾಮ್. ನೋಡಿ ಎಲ್ಲ ಬೆಟ್ಟದ ಮೇಲೆ ಸೀತಾಫಲ ಇದೆ ಗೈಸ್. ಈಗ ಹತ್ತಿಸ್ತೀನಿ ನೋಡಿ ಬೆಟ್ಟ ನನ್ನ ಕೈಲಿ. ಆ್ಯಕ್ಚುಲಿ ಮೊದಲು ಇಲ್ಲಿ ಇತ್ತು ಜಾಗ ಇತ್ತು, ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟೈತಿ ಇವಾಗ. ಜೋರು ಹೋಗ್ಬಿಟ್ಟಿದ್ವಿ, ನಿಮ್ಗೆ ಗೊತ್ತಾಗ್ತಿಲ್ಲ. ಸೀತಾಫಲ ಇಲ್ಲಿದೆ, ಕಡೆ ಬರೋಕ್ಕಿರ್ತಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟವ್ರು ನೋಡಿ. ಗಿಡ ಎಲ್ಲ ಮುರಿದಾಕ್ಬಿಟ್ಟವ್ರೆ. ಅದು ಯಾರು ಬಂದಿರೋದು ಹೆಂಗೆ ಕತೆ ಗೊತ್ತಿಲ್ಲ. ಒಂದು ಸಲ ಹೋಗಿ ಜಾಗನೇ ಇಲ್ಲ ಇವಾಗ, ಇಲ್ಲೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟೈತೆ. ಇದು ವೀಡಿಯೋ ಮಾಡ್ಕೊಂಡಂತೂ ಆಗಲ್ಲ. ಇರಿ ಮ್ಯಾಗಡೆ ಹತ್ಬಿಟ್ಟು ವೀಡಿಯೋ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗ ಬಂಡೆ ಹತ್ತೋದಕ್ಕೆ ರೆಡಿ ಆಗಿದ್ದಾನೆ. ಮರ ಹತ್ಕೊಂಡು ಹೋಗ್ಬೇಕಂತೆ, ತುಂಬ ಕಷ್ಟಪಟ್ಟು ಹೋಗ್ತಿದ್ದಾನೆ. ನೀವು ಒಂದು ಲೈಕು ಮಾಡಲ್ಲ ಅಂತಾರೆ ನಮ್ಮ ಹುಡುಗಂಗೆ. ಲೈಕು, ಶೇರು, ಸಬ್ಸ್ಕ್ರೈಬು 3 ಮಾಡಿ ಫ್ರೆಂಡ್ಸ್. ಅವ್ನು ಕಷ್ಟಪಡ್ತಾ ಇರೋ ಒಂದು ವಿಡಿಯೋಗೋಸ್ಕರ ಅದು. ಫೈನಲಿ ಮೇಲೆ ಹೋದ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಹೋಗ್ಬೇಕು, ಬಟ್ ನಾನೇನು ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಹಿಂಗೆ ಮಾಡಿ ಅವನು ಇಬ್ಬರು ಹತ್ಕೊಂಡು ಮೇಗಡೆ ಬಂದ್ವಿ. ತೋರಿಸ್ತೀನಿ ಮೇಲ್ಗಡೆ. ಧೀರ 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 ಈ ಸುಲ್ತಾನ ಅಂತ ಐಸ್ ಬಂದ್ವಿ. ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ ಇದು ಸುತ್ತ. ವಿಡಿಯೋ ಹಾಕ್ತೀನಿ, ಇದು ಫುಲ್ ವಿಡಿಯೋ. ಸ್ವರ್ಗ. ಅದು ಮುಂದೆ ಹೋಗೋಣಪ್ಪ. ಆಮೇಲೆ ನಮ್ಮ ಮನೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಅದು ಊರು ನಮ್ಮ ಮನೆ ಕಲ್ಲಿ ಕಾಣಿಸುತ್ತೆ ಅಲ್ಲ, ಅದೇ ನಮ್ಮ ಮನೆ. ನಾವು ಇಲ್ಲಿ ಬಂದಿದ್ದೀವಿ ಈಗ. ಹೆಂಗಿದೆ ಅದು ಹೈವೇ, ಅಲ್ಲೆಲ್ಲ ಗಾಡಿಗಳು ಹೋಗ್ತಾ ಇದೆ ನೋಡಿ. ಇಲ್ಲಿ ಕಾಣಿಸುತ್ತೆ ಮೇನ್ ರೋಡ್. ಅದು ಮೇನ್ ರೋಡಿಂದ 1 ಕಿಲೋಮೀಟರ್ ಆಗುತ್ತೆ ಹೆಂಗೆ ಒಳಗಡೆ. ಫ್ರೆಂಡ್ಸ್ ಅದು ಕಾಣಿಸ್ತಿದೆಯಲ್ಲ, ಕಾಣಿಸ್ತಿಲ್ಲ, ಅದೇ ಕಬ್ಬಳಮ್ಮ ಬೆಟ್ಟ. ಡೈ ಹೊಡೆದ್ರೆ ಈ ವಿಡಿಯೋ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಲ್ಲ, ಅಪ್ಲೋಡ್ ಮಾಡ್ಬೇಕಾದ್ರೆ ಲಾಸ್ಟಲ್ಲಿ ಫೋಟೋ ಹಾಕ್ಬಿಟ್ಟು ಮಿಸ್ ಯು ಸೂರ್ಯ ಶ್ರದ್ಧಾಂಜಲಿಯಿಂದ ಹಾಕ್ಬೇಕಾಯ್ತು ನಾನು. ಇದೇ ಲಾಸ್ಟ್ ವಿಡಿಯೋ ಆಗ್ಬಿಡುತ್ತೆ ನಿಂದೊಮ್ಮೆ. ನೆಕ್ಸ್ಟ್ ನಾವು ಆಡೋಕ್ಕೆ ಯಾರು ಕರ್ಕೊಡುವ ಮಾಡಂದಿರೋ ಇವಾಗಲೇ ಹೋಗ್ಬಿಡ ನೋಡಿ ಫ್ರೆಂಡ್ಸ್. ಒಂದು ಕೆರೆ ಇದೆ, ವ್ಯೂ ಅಂತೂ ಇಷ್ಟಿಲ್ಲ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬರಬೇಕು, ಸನ್ರೈಸ್ ಆಗಬೇಕಾದ್ರೆ ಸಾಕಾದಾಗ ಮತ್ತೆ. ಫ್ರೆಂಡ್ಸ್ ನಾವು ಬಂದನ ಸಾಕಿ ಏನು ಮಾಡ್ತಾವನೆ. ಹಿಂದೆ ಹೋಗ್ಬಿಟ್ಟಿಯಾ ಹುಷಾರು. ಆಮೇಲೆ ಅಷ್ಟೇ ವಿಡಿಯೋ ಎಂಡಲ್ಲಿ ಹಾಕು ಸ್ಟೆಪ್ ಹಾಕು. ಬಂದನೋ ಬಂದನೋ ಮಾವ ಬಂದನೋ, ಬಂದನೋ ಬಂದನೋ ಮಾವ ಬಂದನೋ. ಹುಷಾರ್ ಗುರು, ಆ ಕಡೆ ಹೋಗಿ ಬಿಟ್ಟಿಯಾ. ಅಷ್ಟೇ. ಈಗ ಹೊರಡೋ ಟೈಮ್ ಬಂತು, ಹೊಡ್ತಾ ಇದ್ದೀವಿ. ಮಾಮ ಹೋಗೋಣ. ಸರಿಯಾ ವಿಡಿಯೋ ಬೇಕಾ? ಯಾವ ವಿಡಿಯೋ? ಡ್ಯಾನ್ಸ್ ಮಾಡ್ತೀಯಾ? ಅದಕ್ಕೆ ಹಳ್ಳಿ ಹುಡುಗನೇ ಸಿಟಿ ಹುಡುಗ ಅಂತ ಹೇಳೋದು. ನೋಡಿ ಎಷ್ಟು ಕಷ್ಟಪಟ್ಟು ಹೇಳಿತಾವ ಅವಾಗಿಂದ. ಬಾರೋ ನಿಧಾನಕ್ಕೆ ಬಾ, ಚುಕ್ಕಿದ್ಬಿಡೋದು ಏನಾರ ಆಮೇಲೆ. ನೋಡಿ ಫ್ರೆಂಡ್ಸ್, ಬಂದೇ ಬಿಟ್ಟಲ್ಲ ಅಷ್ಟು ಫೈನಲಿ. ಹಾಕರು ಹೋಗೋಣ. ಫ್ರೆಂಡ್ಸ್ ಮುಗೀತು, ಬೆಟ್ಟದ ಮೇಲೆ ರೀಲ್ಸ್ ಎಲ್ಲ ಮಾಡಿದ್ವಿ. ರೀಲ್ಸ್ ಎಲ್ಲ ಮಾಡಿಕೊಂಡು ಅವಾಗಲೇ ನಾನು ಸೀತಾಫಲ ನೋಡಿದೆ. ಅದನ್ನ ಕಿತ್ಕೊಳ್ಳೋಗಂಟು ಸಮಾಧಾನ ಇಲ್ಲ. ಇಲ್ಲಿದೆ ಐಸ್, ಅದು ಬೆಟ್ಟದ ಮೇಲೆ ಬಂದು ಸೀತಾಫಲ ಸಿಗುತ್ತೆ. ಎರಡಿದೆ ಐಸ್. ಸೀತಾಫಲ ಸಿಕ್ತು, ಕಿತ್ಕೊಂಡು ಸೀದಾ ಇಲ್ಲಿಂದ ಹೊರಟಿದ್ದೀವಿ. ಇನ್ನು ಮುಂದೆ ಹೋಗ್ತೀವಿ, ತೋರಿಸ್ತೀವಿ. ಕಾಣಿಸ್ತಾ ಇಲ್ಲ, ರೋಡಲ್ಲಿ ಮುಚ್ಚೋಗ್ಬಿಟ್ಟಿದ್ದೀವಿ. ಮೊದಲು ತರಿಲ್ಲ ನಾವು ಗೊತ್ತಾವನೆ ಎಡೆ ಪಡೆಯಲ್ಲ ನಗ್ಗಿಸ್ಕೊಂಡು. 4 ಸಿಕ್ಕಿದೆ, ಇನ್ನು ಮುಂದೆ ಗಿಡಗಳಿದೆ, ಅಲ್ಲೂ ಸಿಗುತ್ತೆ ಸೀತಾಫಲ. ತಗೊಂಡಂಗೆ ಹೋಗ್ತಾ ಇರೋದು.
ಬೆಟ್ಟದ ಕೆಳಗಡೆ ಜಮೀನು ಇದೆ ಗೈಸ್. ಅದಕ್ಕೆ ಬಂದ್ವಿ. ಆಲ್ರೆಡಿ ಪಪ್ಪಾಯ ಮತ್ತು ನಲ್ಲಿಕಾಯೆಲ್ಲ ಶುರು ಮಾಡಿ ಇಟ್ಟವ್ರೆ. ಬೆಟ್ಟ ಇದೆಯಲ್ಲ, ಬೆಟ್ಟದ ಕೆಳಗಡೆ ಜಮೀನು ಇರೋದು ತಳ ಪಪ್ಪಾಯ ಎಂತ ಲೋ ಫಾರ್ ಮಗ ಅಂದರೆ ಹಣ್ಣು ತಿನ್ನೋದು ತಿನ್ನೋ ಮುಂದೆ. ಫೈನಲಿ ಸೂರ್ಯಂಗೆ ಟೀ ಸಿಕ್ತು. ಅವ್ನು ಬೆಳಗಿಂದ ಟೀ ಅಂತ ಬಡ್ಕೊಂತ ಇದ್ದ. ಕಾಫಿ ಎಲ್ಲ ಟೀ ಕುಡ್ದಾದ್ಮೇಲೆ ಸೂರ್ಯಂಗೆ ಟಿಫನ್ ಇಲ್ಲೇ ಹೊಲದ್ರೇ ಸಿಕ್ತು. ಹೊರಗಡೆ ಎಲ್ಲ ಹೋಗೋಣ ಅನ್ಕೊಂಡಿದ್ದ, ಬಟ್ ಆಗಿಲ್ಲ. ಇಲ್ಲೇ ತಿನ್ಕೊಂಡು ತಿನ್ಕೊಂಡು ಹೊಡ್ತೀವಿ ಇಲ್ಲಿಂದ. ಎಲ್ಲಿ ಗೈಸ್ ಟಿಫನ್ ತಿನ್ಕೊಂಡು ಸೀದಾ ಹೊರಟ್ವಿ ಇಲ್ಲಿಂದ. ಸೀತಾಫಲ ಎಲ್ಲಿಗೆ ನಮ್ಮದು ಟ್ರೆಕ್ಕಿಂಗ್ ವಿಡಿಯೋ ಮುಗೀತು ಫ್ರೆಂಡ್ಸ್. ಬಾಯ್, ಸಿಗೋಣ ನೆಕ್ಸ್ಟ್ ಲೆವೆಲ್ ಸಿಗೋಣ. ಇಲ್ಲ ಫುಲ್ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದೆಲ್ಲ ರೇಷ್ಮೆ ತಗೋಬಿಟ್ಟ ನೋಡಿದ್ರಲ್ಲ, ಹುಳ ಹಣ್ಣ ಇದ್ದಿದ್ರಲ್ಲ, ಸೊಪ್ಪು ಇದೆಲ್ಲ ಆಲ್ಮೋಸ್ಟ್ ಹಳ್ಳಿಯವ್ರಿಗೆಲ್ಲ ಗೊತ್ತಿರುತ್ತೆ, ಸಿಟಿಯವ್ರಿಗೆ ಗೊತ್ತಿರಲ್ಲ. ಅದು